ಕುಷ್ಮಾಂಡ ದೇವಿಯ ಕತೆ. ನವದುರ್ಗೆಯ 4ನೇ ರೂಪವೇ ಕುಷ್ಮಾಂಡ ದೇವಿ. ಕೂಯಿ ಎಂದರೆ ಸ್ವಲ್ಪ, ಉಷ್ಮ ಎಂದರೆ ಶಕ್ತಿ ಅಥವಾ ಉಷ್ಣ, ಆಂಡ ಎಂದರೆ ಬ್ರಹ್ಮಾಂಡ. ಅಂದರೆ ತನ್ನ ಸಣ್ಣ ನಗು ಮತ್ತು ದಿವ್ಯ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ ಎಂದರ್ಥ. ಪುರಾಣಗಳ ಪ್ರಕಾರ ಎಲ್ಲೆಡೆ ಕತ್ತಲೆ ಮಾತ್ರ ಇತ್ತು. ಸೃಷ್ಟಿಯೇ ಇರಲಿಲ್ಲ. ಆಗ ಆದಿಶಕ್ತಿ ತಾಯಿ ತನ್ನ ದಿವ್ಯ ನಗುವಿನಿಂದ ಬೆಳಕನ್ನು ಉಂಟುಮಾಡಿದರು. ಆ ಬೆಳಕಿನಿಂದಲೇ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಆದ್ದರಿಂದ ಅವರನ್ನು ಬ್ರಹ್ಮಾಂಡ ಸೃಷ್ಟಿಕರ್ತೆಯಾದ ಕುಷ್ಮಾಂಡ ದೇವಿಯೇ ಎಂದು ಕರೆಯುತ್ತಾರೆ. ಅವರು ಸಿಂಹದ ಮೇಲೆ ಆಸೀನರಾಗಿದ್ದು 8 ಕೈಗಳನ್ನು ಹೊಂದಿದ್ದಾರೆ. ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಧನುಸ್ಸು, ಬಾಣ, ಅಮೃತ ಕಲಶ, ಜಪಮಾಲೆ, ಚಕ್ರ, ಗದೆ ಮತ್ತು ಕಮಂಡಲವನ್ನು ಹಿಡಿದಿರುತ್ತಾರೆ. ಅವರ ಮುಖದಲ್ಲಿ ಸದಾ ಶಾಂತ ನಗು ಕಾಣಿಸುತ್ತದೆ. ಕುಷ್ಮಾಂಡ ದೇವಿ ಸೂರ್ಯಮಂಡಲದ ಒಳಭಾಗದಲ್ಲೇ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಅವರ ಪ್ರಕಾಶವು 1000 ಸೂರ್ಯರ ಬೆಳಕಿನಷ್ಟು ದಿವ್ಯವಾಗಿದೆ. ಭಕ್ತರು ಅವರನ್ನು ಪೂಜಿಸಿದರೆ ಆರೋಗ್ಯ, ಐಶ್ವರ್ಯ, ಧೈರ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ. ನವರಾತ್ರಿಯ 4ನೇ ದಿನ ಕುಷ್ಮಾಂಡ ದೇವಿಯನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ. ಈ ದಿನ ಭಕ್ತರು ಹಸಿರು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡುತ್ತಾರೆ. ದೇವಿಗೆ ಕುಂಬಳಕಾಯಿ ನೈವೇದ್ಯವಾಗಿ ಅರ್ಪಿಸುವುದು ಶುಭಕರವೆಂದು ಹೇಳಲಾಗುತ್ತದೆ. ಕುಷ್ಮಾಂಡ ದೇವಿಯ ಸಂದೇಶ ಏನೆಂದರೆ, ಕತ್ತಲೆಯ ಮಧ್ಯೆಯೂ ಒಂದು ಸಣ್ಣ ನಗು ಮತ್ತು ಒಳ್ಳೆಯ ಮನಸ್ಸು ಸಂಪೂರ್ಣ ಜೀವನವನ್ನು ಬೆಳಗಿಸಬಹುದು. ಭಕ್ತಿಯಿಂದ ಓಂ ದೇವಿ ಕುಷ್ಮಾಂಡಾಯೈ ನಮಃ ಎಂದು ಜಪಿಸಿದರೆ ದೇವಿಯ ಆಶೀರ್ವಾದ ಸದಾ ಲಭಿಸುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.